ಇಂದು ತವರು ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಖರ್ಗೆ. ಕಲಬುರಗಿಗೆ ತವರು ಜಿಲ್ಲೆಯಿಂದಲೇ ಡಿಕೆ ಸಂಪುಟದ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಕೊಡಬಹುದಾದಂತಹ ಸಾಧ್ಯತೆ ದಟ್ಟವಾಗಿದೆ. ಬೆಳಗ್ಗೆ 9:40ಕ್ಕೆ ಕಲಬುರಗಿಗೆ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸ್ತಾ ಇದ್ದು, ಇಂದು ಮತ್ತು ನಾಳೆ ಕಲಬುರಗಿ ಜಿಲ್ಲೆಯಲ್ಲೇ ಖರ್ಗೆ ಇರ್ತಾರೆ. ಮಂತ್ರಿ ಪಟ್ಟವನ್ನ ಪಡೆಯುವುದಕ್ಕೆ ಕೆಲ ನಾಯಕರಿಗಾಗಲೇ ಲಾಬಿಯನ್ನ ನಡೆಸ್ತಾ ಇದ್ದು, ರಾಜಕಾರಣದ ಪವರ್ ಸೆಂಟರ್ ಆಗ್ತಾ ಇದೆಯಾ ಕಲಬುರಗಿ ಎನ್ನುವಂಥದ್ದು. ಇಂದು ರಾಜ್ಯಕ್ಕೆ ತವರು ಜಿಲ್ಲೆಗೆ ಕಲಬುರಗಿಗೆ ಖರ್ಗೆ ಆಗಮಿಸ್ತಾ ಇರೋದ್ರಿಂದಾಗಿ ಅಲ್ಲಿಂದಲೇ ಸಂಪುಟದ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಗಬಹುದಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. 9:40 ಸರಿಸುಮಾರಿಗೆ ಕಲಬುರಗಿಗೆ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸ್ತಾ ಇದ್ದಾರೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ಅಲ್ಲೇ ತಂಗೋದ್ರಿಂದಾಗಿ ಆ ಭಾಗದ ಶಾಸಕರು ನೇರವಾಗಿ ಕಲಬುರಗಿಗೆ ತೆರಳಿ ಅಥವಾ ಅವರ ಮನೆಗೆ ಭೇಟಿಗೆ ತೆರಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮನವಿ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಮಂತ್ರಿ ಪಟ್ಟಕ್ಕಾಗಿ ಈಗಾಗಲೇ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಕೆಲ ಶಾಸಕರು. ಅವರು ಕೂಡ ನೇರವಾಗಿ ಖರ್ಗೆ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ ರಾಜಕಾರಣದ ಪವರ್ ಸೆಂಟರ್ ಆಗುತ್ತಾ ಕಲಬುರಗಿ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಆಗಿ ಡಿಕೆಶಿ ಪದಗ್ರಹಣ ಆಗ್ತಾ ಇದ್ದು, ಕಾಂಗ್ರೆಸ್ಸಿಗರಿಂದ ಮಿತ ಬಳಕೆ ಸಂದೇಶ ಸಾರ್ತಿದ್ದಾರೆ. ಬುಕ್ ಮಾಡಿದಂತ 300 ಬಸ್ಗಳನ್ನ ರಂಗನಾಥ್ ಕ್ಯಾನ್ಸಲ್ ಮಾಡಿದ್ದಾರೆ. ಇಂಧನ ಬಳಕೆಗೆ ಕಡಿವಾಣ ಹಾಕ್ತಿದ್ದೇವೆ ಅಂತ ಕುಣಿಗಲ್ ರಂಗನಾಥ್ ಹೇಳ್ತಾ ಇದ್ದು, ಮಿತ ಬಳಕೆಯ ಕರೆಯನ್ನ ಕೊಟ್ಟಿದ್ದಾರೆ. ಜನರಿಗೆ ಸಮಸ್ಯೆ ಆಗಬಾರ್ದು ಅಂತ ಈ ನಿರ್ಧಾರವನ್ನು ಕೈಗೊಂಡಿದ್ದೇವೆ ಅಂತ ರಂಗನಾಥ್ ಹೇಳ್ತಾ ಇದ್ದು, ಟ್ರಾಫಿಕ್ನಿಂದ ಇಂಧನದವರೆಗೆ ಸಮಸ್ಯೆ ಆಗಬಾರ್ದು, ಸೀಮಿತ ನಾಯಕರ ಸಮ್ಮುಖದಲ್ಲಿ ಪ್ರಮಾಣ ವಚನ ನಡೆಯುತ್ತೆ. ಕಾಂಗ್ರೆಸ್ ಶಾಸಕ ಕುಣಿಗಲ್ ರಂಗನಾಥ್ TV9ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಿತ ಬಳಕೆಯ ಪಾಠವನ್ನ ಮಾಡ್ತಿದ್ದಾರೆ ರಂಗನಾಥ್. ಒಂದು 300 ಬಸ್ ಬುಕ್ ಮಾಡಿದೆ. ಈಗ ಅದ್ಯಾವುದು ಮಾಡಿಕೊಡ್ದು ಅಂತೇಳಿ ನಮಗೆ ಆಜ್ಞೆ ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲನೂ ಕಡಿವಾಣ ಹಾಕ್ಕೊಂಡು ಭಾಳ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಿತ ಬಳಕೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಆಜ್ಞೆ ಆಗಿರೋದ್ರಿಂದ ಆಗುತ್ತೆ ಅನ್ನೋದನ್ನು ಹೇಳಬಲ್ಲೆ. ಹೇಗಿರುತ್ತೆ ಅಂದರೆ ಭಾಳಷ್ಟು ಲೋಕಿ ಮೆಜರ್ಸಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ ಸಾಹೇಬರು. ಯಾರಿಗೂ ಜನಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದು ಉದ್ದೇಶ. ಒಂದು ಪೆಟ್ರೋಲು ಮತ್ತು ಡೀಸೆಲ್ ತೊಂದರೆಗಳಿಂದ ಯಾವುದು ತೊಂದರೆ ಆಗಕೂಡದು, ಜನರಿಗೆ ತೊಂದರೆ ಆಗಬಾರ್ದು, ಜನರಿಗೆ ಸಮಸ್ಯೆ ಆಗಬಾರ್ದು ಈ ಕಾರ್ಯಕ್ರಮದಿಂದ ಅಂತ ಹೇಳಿ ಟ್ರಾಫಿಕ್ಕಿಂದ ಹಿಡಿದು ಎಲ್ಲ ಥರನೂ ಭಾಳ ಸೂಕ್ಷ್ಮತೆಯಲ್ಲಿ ಈ ಕಾರ್ಯಕ್ರಮನ ಯಾರಿಗೂ ತೊಂದರೆ ಆಗ್ದಲ್ಲ ಯಾವ ರೀತಿ ಕನ್ವೆನ್ಷನಲ್ಲಿ ಒಂದು ಫಂಕ್ಷನ್ ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ. ಈಗಿನ ಏನು ನಾವು ಪೆಟ್ರೋಲ್ ಪ್ರೈಸು, ಡೀಸೆಲ್ ಪ್ರೈಸಸ್ಸು, ಇದರ ಆಸ್ಟೆರಿಟಿ ಮೆಷರ್ಸು ಎಲ್ಲ ಭಾಳಷ್ಟು ಮಿತ